I said you're the spark to blame in this fire. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ನಾನು ಹೇರ್ ಕಟ್ ಮಾಡ್ತೀನಿ, ಫುಲ್ ಶಾರ್ಟಾಗಿ ಮಾಡಿಸಿದ್ದೇನೆ. ಹೇಗಿದೆ? ಸೊ ಫುಲ್ಲು ಹೇರ್ ಫಾಲ್ ಆಗ್ತಿತ್ತು. ಸೊ ಫುಲ್ ಶಾರ್ಟಾಗಿ ಕಟ್ ಮಾಡಿಸಿದ್ದೀನಿ. ಬಟ್ ಇಷ್ಟ ಆಯಿತು, ಬಟ್ ಶಾರ್ಟ್ ಆಯಿತು ಅಂತ ಅನ್ನಿಸ್ತಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಕಟ್ ಮಾಡಾದಮೇಲೆ ಗ್ರೋ ಆಗುತ್ತೆ ಅನ್ನೋ ಹೋಪಲ್ಲಿ ಕಟ್ ಮಾಡಿಸಿದ್ದೀನಿ. ಇವತ್ತು ಜಸ್ಟ್ ಅಮ್ಮ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬಾ ಅಂತಿದ್ರೇ ಹೋಗಿದ್ದೆ, ಇವತ್ತು ಹೋಗಬೇಕು. ಸೊ ಬಾ ಅಂತ ಕರಿತಿದ್ರು, ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೊರಟಿದ್ದೀನಿ. ನಿನ್ನೆ ಪಾಪುನ ಬಿಟ್ಟು ಬಂದಿದ್ದೆ, ಬಿಕಾಸ್ ನಂದು ಹೇರ್ ಕಟ್ಟು ಐಬ್ರೋಸ್ ಎಲ್ಲ ಮಾಡಿಸ್ಬೇಕಿತ್ತು. ಸೊ ಲೆಟ್ಸ್ ಸಿ, ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ಮೈ ಔಟ್ಫಿಟ್. ಫ್ರೆಂಡ್ಸ್, ಎಸ್, ನೆಕ್ಸ್ಟ್ ಡೇ ಇಟ್ಸ್ ಮೈ ಬರ್ಡೇ ಇತ್ತು. ಸೊ ಅದಕ್ಕೆ ನಾನು ಹೇರ್ ಕಟ್ಟು ಐಬ್ರೋ ಮಾಡಿಸಿದ್ದು. ಸೊ ಬರ್ಡೇ ಟೈಮ್ ನೈಟು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡು. ಸೊ ಪಾಪು ಮಲಗಿದ್ಲು ಫ್ರೆಂಡ್ಸ್. ಪಾಪು ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ, ಅವಳು ತುಂಬ ಸುಸ್ತಾಗಿ ಮಲಗಿದ್ಲು. Two years sakla. Nede. Thank you. Happy birthday, baby. Thank you. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ವೀಡಿಯೋನೇ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ ಅಂದರೆ ಇಟ್ಸ್ ಮೈ ಬರ್ಡೇ. ಎಸ್, ವಿ ಆರ್ ಗೋಯಿಂಗ್ ಔಟ್. ಮೊನ್ನೆ ಕೇಕ್ ಕಟ್ಟಿಂಗ್ ಆಯಿತು ನೈಟು. ಗಿಫ್ಟು ನಾರ್ಮಲ್ ಗಿಫ್ಟ್ ಕೊಟ್ಟರು. ಗಿಫ್ಟ್ ನಾನು ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಲೆಟ್ಸ್ ಗೋ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನನಗೂ ಐಡಿಯಾ ಇಲ್ಲ. ಮಾಲ್ ಅಂದವ್ರೆ, ಯಾವ ಮಾಲು ಏನು ಅಂತ ನೋಡಬೇಕು. ನಿಮ್ಮದೇ ತೆಗ್ದಿರೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಮಾಲ್ಗೆ ಹೋದರೆ ಕೈಯೇ ಇಟ್ಕೊತಿಲ್ಲ, ಅವಳು ಪಾಟ್ಗಳು ತಿರುಗ್ತಾ ಇದ್ದಾಳೆ. ಇಲ್ಲಿ ಅವ್ರ ಮೊಬೈಲ್ ನೋಡೋಣ ಅದೆಷ್ಟು ಅಂತ ಬಂದರೆ ಕೈಗೆ ಸಿಗ್ತಿಲ್ಲ. ಇಲ್ಲಿ ನೋಡಿ, ಅವರಪ್ಪ ಇಟ್ಕೊಳಕ್ಕೆ ಹೋದ್ರು, ಓಡೋಗ್ತಾ ಇದ್ದಾಳೆ. ಇನ್ನೊಂದು ಏನೋ ಗೊತ್ತಾ ಫ್ರೆಂಡ್ಸ್, ಒಂದು ಚಾಕ್ಲೇಟ್ ಶಾಪ್ ಹತ್ರ ಹೋದ್ಲು, ಒಳಗೆ ಸೀದಾ ಹೋದ್ಲು, ಬೌಲ್ ಹತ್ರ ಚಾಕ್ಲೇಟ್ ಇಟ್ಕೊಂಡು ನಂಗೆ ಬೇಕು ಅಂತ ಕೂತವಳೆ. ನಾನು ಏನು ಹೇಳಿ, ಸಾಕಪ್ಪ, ನೆಕ್ಸ್ಟ್ ಟೈಮ್ ಕರ್ಕೊಬರ್ಬಾರ್ದು, ಜಸ್ಟ್ ಅವಳಿಗೋಸ್ಕರ ಅಂದರೆ ಮಾತ್ರ ಕರ್ಕೊಬರ್ಬೇಕು ಅಂತ ಸುಮ್ಮನೆ ಆದೆ. ಹೊರಗಡೆ ಹೋಗೋಣ ಅಂದರೆ ವಾಟರ್ ಫಾಲ್ ಹತ್ರ ಮಳೆ ಬರ್ತಿತ್ತು. ಸೊ ಮಳೆ ನೆನಿಬೇಕು ಅಂದು. ಸರಿ ಆಯ್ತಮ್ಮ, ನೆನಿ ಅಂತ ಹೇಳಿದೆ. ಸೊ ಹಾಗೆ ವಿವೇಕಾನಂದ ಕಾಲೇಜ್ ಅಂದರೆ ನಾನು PU ಓದಿದ್ದು ಕಾಲೇಜು ಫ್ರೆಂಡ್ಸ್. ಕಾಲೇಜ್ನಲ್ಲಿ ಏನೋ ಒಂಥರ ಖುಷಿ ಆಗೋಯಿತು. ಪಕ್ಕದಲ್ಲಿ ಓರಿಯನ್ ಮಾಲ್ ಇದ್ದರೂ ನಾವು ಓರಿಯನ್ ಮಾಲ್ಗೆ ಹೋಗ್ತಾ ಇರಲಿಲ್ಲ. ಒನ್ಸ್ ಆರ್ ಟ್ವೈಸ್ 2 ಇಯರ್ಸಲ್ಲಿ 2 ಟೈಮ್ಸ್ ಅಷ್ಟೇ ಹೋಗಿದ್ದೀನಿ ಅಷ್ಟೇ, ಮತ್ತು ಹೋಗಿಲ್ಲ. ಹಾಗೆ ಆನ್ ದ ವೇ ಬರ್ತಾ ನಾನು ಹಳೇ ಏರಿಯಾ ಇತ್ತು, ಅದನ್ನು ನೋಡ್ಕೊಂಬಂದೆ. ಏನೋ ಒಂಥರ ಖುಷಿ ಆಗೋಯಿತು ಬರ್ಡೇ ದಿನ. ಸೊ ಇದಾಗಿತ್ತು ಡೇ. ನೈಟು ಹೊರಗಡೆ ಡಿನ್ನರ್ ಇಟ್ಕೊಳ್ಳೋಣ ಅಂತ ನೈಟು ಹೋಗಿದ್ವು. On this road, every scene's a delight. From sunrise to starlight, day and night.
Nature's canvas unfolding so grand. In this journey we're living unplanned. ಬಾ ಬೇಬಿ ಇಷ್ಟನಾ? ಯಾವ ಬೇಬಿ? ಚಿಕ್ಕು ಬೇಬಿ ಇಷ್ಟನಾ ನಿಂಗೆ? ನೀನು ಚಿಕ್ಕು ಬೇಬಿನ ದೊಡ್ಡ ಬೇಬಿನಾ? ಹಾಂ, ನೀನು ದೊಡ್ಡ ಬೇಬಿನಾ? ವಾ, ನಿಂಗೆ ಯಾರು ಇಷ್ಟ ಕಂದ? ಪಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಯಾರಿಷ್ಟ? ಏಯ್, ಥ್ಯಾಂಕ್ ಯು. ಹಾಂ, ಯಾಕೆ ಅಮ್ಮ ಇಷ್ಟ ಇಲ್ವಾ? ಏನು ಅಮ್ಮ ಮಾಲಿಂದ ಬಂದು ಅಮ್ಮ ಮನೆಗೆ ಬಂದು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಿದ್ವು. ಅಮ್ಮ ಅವ್ರ ಮನೇಲೇ ಫ್ರೆಶ್ ಅಪ್ ಅದು, ಯಾಕೆಂದರೆ ಪಾಪು ಮಲಗಿದ್ಲು ಫ್ರೆಂಡ್ಸ್. ಪಾಪು ಮಲಗಿದ್ಲಲ್ಲ, ಸುಮ್ಮನೆ ಮನೆಗೆ ಹೋಗಿ ಪಾಪುನ ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಒಬ್ಳನ್ನೇ. ಸೊ ಅಮ್ಮರ ಮನೆಗೆ ಹೋಗಿ ಪಾಪುನ ಮಲಗಿಸಿ ನಾವಿಬ್ಬರೇ ಹೋಗಿದ್ವು ದೇವಸ್ಥಾನಕ್ಕೆ. ಇಲ್ಲೇ ಕೆಳಗಡೆ ಮಲೆ ಮಹದೇಶ್ವರ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಾಗರಬಾವಿ ಮೇನ್ ರೋಡ್ ಹತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಸೈಡ್ ಇದ್ದರೆ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಸೊ ದೇವಸ್ಥಾನ ದರ್ಶನ ಬಂದು ಮನೇಲೂ ಸಹ ಕೇಕ್ ಕಟ್ಟಿಂಗ್ ಇತ್ತು. ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿ ಡಿನ್ನರ್ಗೆ ಹೋಗೋಣ ಅಂತ ಕರೆದೆ. ಯಾರೂ ಬರಲಿಲ್ಲ. ಇಲ್ಲ, ನೀವು ಹೋಗಿ ಬನ್ನಿ, ನೆಕ್ಸ್ಟ್ ಟೈಮ್ ಹೋಗೋಣ, ಮನೇಲಿ ಅಡುಗೆ ಆಲ್ರೆಡಿ ಇದೆ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂದೆ. ಸೊ ನಾವು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟು ಕಾಳಜಿ, ಯಾರಿಗೂ ಇಲ್ಲದ್ದು. ಫ್ರೆಂಡ್ಸ್, ನಿಯರ್ ಬೈ ಮನೆ ಹತ್ರ ಸೋಡಾ ಫ್ಯಾಕ್ಟ್ರಿ ಇತ್ತು. ಡಿನ್ನರ್ಗೆ ಅಂತ ಬಂದಿದ್ವು. ಚೆನ್ನಾಗಿತ್ತು. ಫಿಶ್ ಬೇಕು ಅಂದರೆ ಸೊ ಫಿಶ್ ಹತ್ರ ಇರೋ ಟೇಬಲೇ ಬುಕ್ ಮಾಡೋಣ ಅಂತ ಹೋದು ಸರ್ ಫ್ರೆಂಡ್ಸ್. ಅದರಲ್ಲಿ ನಮ್ಮನ್ನಂತೂ ಕೂತ್ಕೊಳ್ಳೋಕೆ ಬಿಡಲಿಲ್ಲ. ನಾವು ಫಿಶ್ ಇಟ್ಕೋಬೇಕು, ತಿನ್ನಬೇಕು ಅಂತ. ಫಿಶ್ ನಾವು ತಿನ್ನಲ್ಲ, ಆ್ಯಕ್ಚುಲಿ ನಾವು ವೆಜಿಟೇರಿಯನು. ಫಿಶ್ ತಿನ್ನಬೇಕು ಅಂತ ಚಿನ್ನವ ತಿನ್ನಬಾರ್ದು ಅಂದು
ಫ್ರೆಂಡ್ಸ್, ನಾನು ಬರ್ಡೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.